ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಬಿಗಿನರ್ಸ್ ಕೂಡ ಈ ರೀತಿ ಡಿಸೈನ್ನ, ಟ್ರೆಂಡಿಂಗ್ ಇರೋವಂಥ ಪ್ರಿನ್ಸಸ್ ಕಟ್ ಡಿಸೈನ್ನ ಹೇಗೆ ಕಟ್ಟಿಂಗು ಸ್ಟಿಚಿಂಗು ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಈ ರೀತಿ ಟ್ರೆಂಡಿಂಗ್ ಇರೋವಂಥ ವಿ ನೆಕ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟು, ಹಾಗೆಯೇ ಮುಂದೆ ಈ ರೀತಿ ಪ್ರಿನ್ಸಸ್ ಕಟ್ಟು ಮತ್ತು ಈ ರೀತಿ ಬಾರ್ಡರ್ ಅಟ್ಯಾಚ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು, ಕಟಿಂಗು ಸ್ಟಿಚಿಂಗು ಎರಡೂ ವಿಡಿಯೋನು ಕೂಡ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಇದನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು, ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಿಮಗೆ ಕಟಿಂಗ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ವಿಡಿಯೋಗೆ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಇವಾಗ ಇದು ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 36 ಎದೆ ಸುತ್ತಳತೆ ಅಂದರೆ 9 ಇಂಚ್ ಬರುತ್ತೆ. 9 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ 12 ಇಂಚ್ಗೆ ನಾನು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಪ್ರಿನ್ಸಸ್ ಕಟ್ಟ ಹೇಗೆ ಕಟ್ ಮಾಡಬೇಕು ಅಂತಂದರೆ, ಫ್ರಂಟ್ ಮತ್ತು ಬ್ಯಾಕು ಎರಡೂ ಸೈಡ್ ಕೂಡ ಒಂದೇ ಸಮ ಇರಬೇಕು. ಇವಾಗ ಬ್ಯಾಕಲ್ಲಿ ನೀವು ಎಷ್ಟು ತಗೊಂಡಿರ್ತೀರ ಅಲ್ವಾ, ಫ್ರಂಟಲ್ಲೂ ಕೂಡ ಅದೇ ಅಳತೆಗಿರಬೇಕು. ಯಾಕಂತಂದರೆ ನಾವಲ್ಲಿ ಯಾವುದೇ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಿಲ್ಲ, ಹಾಗಾಗಿ ಎರಡು ಒಂದೇ ಸಮ ಇದ್ದರೂ ಕೂಡ ನಡೆಯುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಒಂದೇ ಸಲ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಒಂದೇ ಸಲ ಕಟ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಇದಾದ ನಂತರ 9 ಇಂಚ್ಗೆ ಎಷ್ಟು ನೆಕ್ ವಿಡ್ತ್ ತಗೋಬೇಕು ಅಂತಂದರೆ, ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ, ಫಸ್ಟ್ ಎರಡೂ ಒಂದು ಸಮ ಇಟ್ಟು ಕಟ್ ಮಾಡ್ಕೊಂಡ್ಬಿಡಿ ಎಕ್ಸ್ಟ್ರಾ ಬಟ್ಟೆನ. ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೆ. ಸೊ ನೆಕ್ಸ್ಟು ಇನ್ನೊಂದು ವೀಡಿಯೋನೂ ಕೂಡ ಮಾಡ್ತೀನಿ, ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ನೆಕ್ ವಿಡ್ತು ಎಷ್ಟೆಷ್ಟು ಆರ್ಮೋಲು ತಗೋಬೇಕು ಅಂತಂದ್ಬಿಟ್ಟು. ಇವಾಗ 9 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಿ, 36 ಎದೆ ಸುತ್ತಳತೆ ಆಗಿರೋದ್ರಿಂದ 9 ಇಂಚ್ ಬರುತ್ತೆ. 9 ಇಂಚಲ್ಲಿ 2 ಇಂಚು ಮೈನಸ್ ಮಾಡಿ, ಸೊ 7 ಇಂಚಸ್ಗೆ ನಾನು ಈ ರೀತಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಅದೇ ಸುತ್ತಳತೆ ನೋಡೋಕ್ಕೆ ಬರಲಿಲ್ಲ ಅಂತಂದರೆ ನೋಡಿ, ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಪೂರ್ತಿ ಲೆಂತ್ನ ಕಂಕ್ಳುವರೆಗೂ ಕೂಡ ಈ ರೀತಿ ನೋಡ್ಕೊಳ್ಳಿ, ಅದು ನಿಮಗೆ ಎದೆ ಸುತ್ತಳತೆ ಆಗಿರುತ್ತೆ. ಸೊ ನೋಡಿ, ಬ್ಯಾಕಲ್ಲೂ ಕೂಡ ನೋಡ್ಕೋಬೋದು ಎದೆ ಸುತ್ತಳತೆ ಎಷ್ಟು ಅಂತ. ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ಇಟ್ಕೊಂಡು ಹೀಗೆ ಅಳತೆ ನೋಡ್ಕೋತು ಅಂತಂದರೆ ಅಲ್ಲೂ ಕೂಡ ನಿಮಗೆ ಎದೆ ಸುತ್ತಳತೆ ಸಿಗುತ್ತೆ. ಸೊ ಎರಡೂ ವೇಸ್ಟ್ಲೂ ಕೂಡ ನೀವು ಎರಡು ಕಡೆನೂ ನೋಡ್ಕೋಬೋದು. ಇದಾದ ನಂತರ ನಾನು 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಇಲ್ಲಿ ಹಾರ್ಮೋಲ್ ಕೂಡ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ಅಲ್ಲಿ ನಾವು ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು ನೋಡಿ. ಈ ರೀತಿ ಅರ್ಧ ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಡಿ. ಇವಾಗ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟು 9 ಇಂಚು ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಅಳತೆ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೋಡಿ. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಟೈಟಾಗಿ ಎಳೆದಿಟ್ಕೊಂಡು ನೋಡಿ ಎಷ್ಟಿದೆ. ನಾವು ಇಲ್ಲಿ ಕೂಡ ಚೆಕ್ ಮಾಡಿದಾಗ ಅರ್ಧ ಇಂಚು ಬಿಟ್ಟು ಚೆಕ್ ಮಾಡಿದಾಗ ಅಷ್ಟೇ ಬರಬೇಕು, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಲ್ಲ ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಮಾಡ್ಕೋಬೋದು ನೋಡಿ. ಇದು ಸ್ವಲ್ಪ ಜಾಸ್ತಿ ಬರ್ತಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಅರ್ಧ ಇಂಚ್ಗೆ ಒಂದು ರೌಂಡ್ ಶೇಪ್ ಕೊಟ್ಕೊಂಡು ಮತ್ತೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಬಂದಿರುತ್ತೆ. ಸೊ ಈ ರೀತಿ ನೀವು ಎದೆ ಸುತ್ತಳತೆನ ಕಂಕ್ಳ ಹತ್ರ ಆರ್ಮೋಲ್ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿ ನೀಟಾಗಿ ಬರುತ್ತೆ. ಸೊ 3 ಇಂಚ್ಗೆ ನಾನು ಭುಜನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಅರ್ಧ ಇಂಚು ಮೇಲ್ಗಡೆಗೆ ಆಲ್ರೆಡಿ ಬಿಟ್ಟು ನೋಡ್ಕೊಳ್ಳಿ, ಆವಾಗ ನಿಮಗೆ ಫ್ರಂಟ್ ಡೀಪು ಸಿಗುತ್ತೆ. ಕರೆಕ್ಟಾಗಿ ಫ್ರಂಟ್ ಡೀಪ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಂದು ಶೇಪ್ ಈ ರೀತಿ ಕೇಳಿದ್ದಾರೆ, ಅದಕ್ಕೆ ನಾನು ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ನಿಮಗೆ ರೌಂಡ್ ಬೇಕು ಅಂತಂದರೆ ರೌಂಡ್ ಶೇಪ್ನ ಕೊಟ್ಕೋಬೋದು, ಇಲ್ಲ ಅಂತಂದರೆ ಕಟ್ ವರ್ಕಲ್ಲಿ ಬೇಕು ಅಂದರೆ ಕಟ್ ವರ್ಕ್ ಶೇಪ್ ಕೂಡ ಕೊಟ್ಕೋಬೋದು. ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಇದಾದ ನಂತರ ಎಲ್ರಿಗೂ ಕೂಡ ಬಸ್ಟ್ ಪಾಯಿಂಟ್ ಬಂದು 10 ಇಂಚ್ಗೆ ಬರುತ್ತೆ. ಸೊ ಒಂದು 40 ಎದೆ ಸುತ್ತಳತೆವರೆಗೂ ನೀವು ಬಸ್ಟ್ ಪಾಯಿಂಟ್ ಬಂದು ಮಧ್ಯಕ್ಕೆ ಈ ರೀತಿ 10 ಇಂಚ್ಗೆ ಇಟ್ಕೊಳ್ಳಿ. ಕರೆಕ್ಟಾಗಿ 10 ಇಂಚ್ಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಬರುತ್ತೆ ನೋಡಿ. ಅಳತೆ ಬ್ಲೌಸಲ್ಲಿ ಕೂಡ ನಾನು ತೋರಿಸ್ತೀನಿ. ಮೊದಲನೇ ಉಕ್ಸ್ವರೆಗೂ ಕೂಡ ಬಸ್ಟ್ ಪಾಯಿಂಟ್ ಅನ್ನೋದು 10 ಇಂಚ್ಗೆ ಬಂದಿದೆ. ಸೊ ಸಾಕು. 42 44 ಎದೆ ಸುತ್ತಳತೆ ಇರ್ತು ಅಂತಂದರೆ 10ವರೆಗೆ ನೀವು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ 3.5 ಇಂಚ್ಗೆ ಅಲ್ಲಿಂದ ನಾವು 3.5 ಇಂಚ್ಗೊಂದು ಮಾರ್ಕ್ ಮಾಡ್ಕೋಬೇಕು. 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಇವಾಗ ಪ್ರಿನ್ಸ್ ಕಟ್ ಎಲ್ಲ ಬ್ಲೌಸ್ಗೂ ಇದೇ ಮೆಜರ್ಮೆಂಟ್ನೇ ತಗೊಳ್ಳಿ, ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದು ಏನಂತಂದರೆ ಚೆಸ್ಟ್ ಜಾಸ್ತಿ ಇರೋರಿಗೆ ನಾನು ಇವಾಗ 1.5 ಇಂಚ್ ತಗೋತಾ ಇದ್ದೀನಿ ಅಲ್ವಾ. ಇದು ಬಂದು ನಾರ್ಮಲ್ ಚೆಸ್ಟ್ ಇರೋರಿಗೆ, ಚೆಸ್ಟ್ ಜಾಸ್ತಿ ಇರೋರಿಗೆ 2 ಇಂಚ್ ತಗೊಳ್ಳಿ, ಇಲ್ಲ 2.5 ತಗೊಳ್ಳಿ, ಕರೆಕ್ಟ್ ಬರುತ್ತೆ. ಸೊ ಅಲ್ಲಿಂದ ಮೇಲ್ಗಡೆ 2 ಇಂಚ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ತೆ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದನ್ನು ಈ ರೀತಿ ಸೇರಿಸಿ, ನಾವಿಲ್ಲಿ ರೌಂಡ್ ಶೇಪ್ ತೆಗ್ದಿರ್ತೀವಿ ಅಲ್ವಾ,
ಅಲ್ಲಿಗೆ ಈ ರೀತಿ ಸೇರಿಸಿದ್ರೆ ಕರೆಕ್ಟಾಗಿ ನಿಮಗೆ ಪ್ರಿನ್ಸ್ ಕಟ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ನೋಡಿ ಈ ರೀತಿ ಇದನ್ನು ಕಟಿಂಗ್ ಮಾಡಿ ತೆಗಿತು ಅಂತಂದರೆ ನಿಮಗೆ ಪ್ರಿನ್ಸಸ್ ಕಟ್ಟು ಪಕ್ಕ ರೆಡಿ ಆಯಿತು. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲೇನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮೇಲ್ಗಡೆ ಬಂದು 3 ಇಂಚು, ಕೆಳಗಡೆ ಮೇಲ್ಗಡೆ 3.5, ಕೆಳಗಡೆ 3 ಇಂಚ್ನಾಗ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು. ಸೊ ಒಂದು ನಾಚ್ ಹಾಕೊಳ್ಳಿ ಫಸ್ಟು. ಇದರಲ್ಲಿ ಫ್ರಂಟು ಬ್ಯಾಕು ಅಂತ ಏನು ಶೇಪ್ ತೆಗಿಬಾರ್ದು, ಆರ್ಮೋಲು ಒಂದೇ ಶೇಪ್ ತೆಗೆದ್ರೆ ಕರೆಕ್ಟಾಗಿ ಆಗುತ್ತೆ ನಿಮಗೆ. ಸೊ ನೋಡಿ ಈ ರೀತಿ ನೆಕ್ ಮಾತ್ರ ನಾನು ಕರೆಕ್ಟಾಗಿ ಅದು ಹೇಗಿದೆ ಹಾಗೇ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರಂಟಲ್ಲಿ ನಾವು ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿರೋದನ್ನು ಕಟಿಂಗ್ ಮಾಡಿ ತೆಗಿಬೇಕು. ನಿಮಗೆ ಇಲ್ಲೇನಾದರೂ ಕನ್ಫ್ಯೂಸ್ ಇತ್ತು ಅಟ್ಯಾಚ್ ಮಾಡುವಾಗ ಅಂತಂದರೆ ಅಲ್ಲಿಗೆ ಒಂದು ನಾಚ್ ಹಾಕಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಮಾರ್ಕ್ ಪೀಸಲ್ಲಿ ಮಾರ್ಕ್ ಆದರೂ ಮಾಡಿ ಇಟ್ಕೋಬೋದು. ನೋಡಿ ಈ ಕಡೆ ಸೈಡ್ ಒಂದು ಬರುತ್ತೆ, ಹಾಗೆಯೇ ಈ ಕಡೆ ಸೈಡ್ ಒಂದು ಬರುತ್ತೆ. ನಿಮಗೇನಾದರೂ ಕನ್ಫ್ಯೂಸ್ ಇತ್ತು ಅಂತಂದರೆ ನಾನು ಇದನ್ನು ಸ್ಟಿಚಿಂಗ್ ಮಾಡೋ ಕೂಡ ತೋರಿಸ್ತೀನಿ ಅಲ್ವಾ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಇದು ಒಂದು ಬ್ಯಾಕಲ್ಲಿ ವಿ ನೆಕ್ ಇರೋದು, ಬಾರ್ಡರ್ ಎಷ್ಟಿದೆ ಅಷ್ಟಕ್ಕೇ ಕೇಳಿದ್ದಾರೆ. ಹಾಗಾಗಿ ಬಾರ್ಡರ್ನ ಇಟ್ಟು ಅಳತೆ ಮಾಡಿ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಡೀಪ್ ಕಡಿಮೆ ಬೇಕು ಅಂದರೂ ಕಡಿಮೆನೂ ಇಟ್ಕೋಬೋದು, ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂದರೂ ಜಾಸ್ತಿ ಕೂಡ ಇಟ್ಕೋಬೋದು. ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು ವಿ ಶೇಪ್ ಫಸ್ಟು ಬೋಟ್ ನೆಕ್ ಶೇಪ್ನ ಕೊಟ್ಬಿಡಿ. ಅದಾದ ನಂತರ ಈ ರೀತಿ ನೀಟಾಗಿ ವಿ ಶೇಪ್ ಕೊಡಿ. ಜಾಸ್ತಿ ಬ್ರಾಡ್ ಬೇಕು ಅಂತಂದರೂ ಕೂಡ ಬ್ರಾಡಾಗೂ ಕೂಡ ಇಟ್ಕೋಬೋದು, ಇಲ್ಲ ಅಂತಂದರೆ ಇಷ್ಟೇ ಸಾಕು ಅಂತಂದರೆ ಇಷ್ಟೇ ಕೂಡ ಇಟ್ಕೋಬೋದು. ನೋಡಿ ಇದನ್ನು ಕೂಡ ನಾನು ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ನಿಮಗೆ ಎಷ್ಟು ಬ್ರಾಡ್ ಬೇಕು ಅಂತ ಅನಿಸುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ನೀವು ಇಟ್ಕೋಬೋದು. ಸೊ ಸೈಡ್ ಫಿಟ್ಟಿಂಗ್ನ ನಾನು ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸೈಡ್ ಫಿಟ್ಟಿಂಗ್ದು ಮಾರ್ಕ್ ಮಾಡ್ಕೋತಾ ಇಲ್ಲ. ಸೊ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ರೆಡಿ ಆಯಿತು. ಇದನ್ನು ಇವಾಗ ಸೀರೆ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಬಾರ್ಡರ್ ಇರೋ ಕಡೆ ನಾವು ಇಟ್ಟು ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ನ ಬಾರ್ಡರ್ ಇರೋ ಕಡೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ಲೀವ್ಸ್ನೂ ಕೂಡ ಅಷ್ಟೇ ಇನ್ನೊಂದು ಸೈಡ್ ಬಾರ್ಡರಲ್ಲಿ ನಾವು ಸ್ಲೀವ್ಸ್ನ ಇಟ್ಟು ಕಟ್ ಮಾಡ್ಕೋಬೇಕು. ಅದನ್ನು ಕೂಡ ತೋರಿಸ್ತೀನಿ. ಫಸ್ಟ್ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ, ಅದಾದ ನಂತರ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಾರ್ಡರ್ನ ಮಧ್ಯೆ ಕೈ ಸೇರಿಸ್ಬಿಟ್ಟು ಅದನ್ನು ಇವಾಗ ಕರೆಕ್ಟಾಗಿ ಸ್ವಲ್ಪ ಆ ಕಡೆ ಹೋಗುತ್ತೆ ಅಂತಂದ್ಬಿಟ್ಟು ತಗೊಂಡೆ. ಇವಾಗ ನೋಡಿ ಇದನ್ನು ಬ್ಯಾಕ್ ಪಾರ್ಟ್ನ ಬಾರ್ಡರ್ಗೆ ಕರೆಕ್ಟಾಗಿ ಬರಬೇಕು, ಅದು ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಪೀಸ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ಟಿಚಿಂಗ್ ಆದಮೇಲೆ ಕಟಿಂಗ್ ಮಾಡಿ ತೆಗಿಬೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇದಾದ ನಂತರ ಫ್ರಂಟಲ್ಲೂ ಕೂಡ ಅಷ್ಟೇ ನೋಡಿ, ಓಪನ್ ಸೈಡ್ ಇರೋ ಕಡೆ ಫ್ರಂಟಲ್ಲೂ ಕೂಡ ನಾವು ಪ್ರಿನ್ಸ್ ಕಟ್ ಮಾಡಿದ್ದೀವಿ ಅಲ್ವಾ, ಈ ರೀತಿ ಕಟ್ ಮಾಡಿಕೊಂಡ್ರೆ ಎರಡೂ ಕೂಡ ಒಂದೇ ಸಲ ಕಟಿಂಗ್ ಮಾಡಿಬಿಡ್ಬೋದು. ಬೇಗ ಬ್ಲೌಸ್ ಕಟಿಂಗ್ ಅನ್ನೋದು ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಅದನ್ನು ಪ್ರಿನ್ಸ್ ಕಟ್ ಅನ್ನೋದನ್ನು ಕಟ್ ಮಾಡಿರೋದನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇಟ್ಕೊಳ್ಳಿ. ಅಲ್ಲಿ ಓಪನ್ ಸೈಡ್ ಇರೋದು, ಯಾಕಂತಂದರೆ ಬ್ಯಾಕ್ ಹುಕ್ ಇದೆ ಅಲ್ವಾ, ಅಲ್ಲಿ ಓಪನ್ ಸೈಡ್ ಇಡಬೇಡಿ. ಸೊ ಇರೋದು ಕ್ಲೋಸ್ ಇರೋ ಕಡೆನೇ ಈ ರೀತಿ ಇಟ್ಕೊಂಡು ನೆಕ್ ಹತ್ರ ಕಟ್ ಮಾಡಿಕೊಂಡ್ರೆ ಆಯಿತು. ಹಾಗೆಯೇ ಆ ಕಡೆ ಈ ಕಡೆ ಪೀಸ್ನೂ ಕೂಡ ಅಲ್ಲೇ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಸೊ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಅಲ್ಲೇ ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಇದಾದ ನಂತರ ಇವಾಗ ಸ್ಲೀವ್ಸ್ಗೆ ಇದು ಬಾರ್ಡರ್ ಅನ್ನೋದು ಉಳ್ಕೊಂಡಿದೆ ಅಲ್ವಾ, ಅದಕ್ಕೋಸ್ಕರ ಸ್ಲೀವ್ಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ 4 ಉಳ್ಕೊಂಡಿರೋಂಥ ಪೀಸ್ನ 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಮಾಡಿಕೊಂಡು ಒಂದು ಅರ್ಧ ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಅಳತೆ ಬ್ಲೌಸ್ನ ಇಟ್ಟು ಒಂದು ಅರ್ಧ ಇಂಚ್ಗೆ ಒಂದು ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಭುಜದ ಮೇಲ್ಗಡೆನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಡೌನಿಂಗಲ್ಲಿ ಆರ್ಮೋಲ್ ಹತ್ರ ಕೊಟ್ಟಿರ್ತಾರೆ ಅಲ್ವಾ, ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಕೊಡಿ. ನಾನು ಫ್ರಂಟ್ ಶೇಪ್ನ ಸ್ಟಿಚಿಂಗ್ ಮಾಡುವಾಗಲೇ ಯಾವಾಗಲೂ ತೆಗಿಯೋದು ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಯಾವಾಗಲೂ ಅಲ್ಲೇ ತೆಗಿತೀನಿ. ಸೊ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬೇಕು, ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಲೀವ್ಸು ಕೂಡ ರೆಡಿ ಆಯಿತು. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಕಟ್ ಮಾಡ್ಕೊಳ್ಳೋದಷ್ಟೇ. ಇಲ್ಲೂ ಕೂಡ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಬೇಕು. ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಹೇಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಅಂತ. ನೋಡಿ ಇವಾಗ ಇದನ್ನು ಕೂಡ ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು.
ಇವಾಗ ನೋಡಿ ಉಳ್ಕೊಂಡಿರೋಂಥ ಪೀಸಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೈಡ್ಗೆ ಅಟ್ಯಾಚ್ ಮಾಡೋದಕ್ಕೆ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ನೋಡಿ ಪ್ರತಿಯೊಂದು ಕೂಡ ರೆಡಿ ಆಯಿತು. ಇವಾಗ ಇದಿಷ್ಟು ಆದಮೇಲೆ ಇವಾಗ ಸ್ಟಿಚಿಂಗ್ ವೀಡಿಯೋನ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದಲ್ವ. ಸ್ಟಿಚಿಂಗ್ ಮಾಡೋಣ ಬನ್ನಿ. ಇವಾಗ ಪೀಸ್ಗಳನ್ನೆಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಫಸ್ಟಿಂದ ಇವಾಗ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ರೀತಿ ಫಸ್ಟು ನಾವು ಫ್ರಂಟ್ ಶೇಪ್ನೇ ರೆಡಿ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ ನಾವು ಥ್ರೆಡ್ ಪೈಪಿಂಗ್ ಇರೋದ್ರಿಂದ ಅದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ರೆಡಿ ಥ್ರೆಡ್ ಪೈಪಿಂಗ್ ಬರುತ್ತೆ ಅಲ್ವಾ, ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕೊಳ್ಳೋದು. ಸೊ ನಾನು ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಹೇಗೆ ಇನ್ವಿಸಿಬಲ್ ಆಗಿ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ರೆಡಿ ಮಾಡಬೇಕು ಅಂತ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಇಲ್ಲಾಂತಂದರೆ ಈ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಈ ರೀತಿ ಥ್ರೆಡ್ ಪೈಪಿಂಗ್ ಎಲ್ಲಿ ಬಂದಿದೆ ಅಲ್ವಾ ಅಲ್ಲಿವರೆಗೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲೈನಿಂಗ್ ಮೇಲ್ಗಡೆನೇ ಇಟ್ಟು ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. ಸೊ ನಾವು ಯಾವ ಶೇಪ್ ಕಟ್ ಮಾಡಿರ್ತೀವಿ ಅದೇ ಶೇಪ್ಗೆ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಾವು ಕಟ್ ಮಾಡಿರೋ ಶೇಪ್ಗೆ ಅದು ಬಂದೇ ಬರುತ್ತೆ. ಸೊ ಬೇರೆ ಶೇಪ್ಗಳಾದರೆ ಸ್ವಲ್ಪ ಕಟ್ ಕೊಡಬೇಕು, ಇದಾದರೆ ಏನು ಕಟಿಂಗ್ ಏನು ಮಾಡೋಂಗಿಲ್ಲ, ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ನಾವು ಸೀರೆ ಬಟ್ಟೆನೇ ಕೆಳಗಡೆ ಇಟ್ಕೊಳ್ಳಿ. ನಾವು ಇವಾಗ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿದ್ದೀವಿ ಅಲ್ವಾ, ಅದನ್ನು ಉಲ್ಟಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಡಿ. ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಬರೋದಿಲ್ಲ. ಸೊ ಈ ರೀತಿ ಉಲ್ಟಾ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿ ಹೊಲ್ಗೆನ ಹಾಕಿರ್ತೀರಿ ಅಲ್ವಾ ಉಲ್ಟಾ ತಿರುಗಿಸಿದಾಗ ಅದೇ ರೀತಿ ಹೊಲ್ಗೆನ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ಪೂರ್ತಿಯಾಗಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಎಲ್ಲಿಗೆ ಬಂದಿರುತ್ತೆ ಅಲ್ವಾ ಹೊಲ್ಗೆ ಅಲ್ಲಿಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಇವಾಗ ಉಲ್ಟಾ ತಿರುಗಿಸಿದಾಗ ಇನ್ವಿಸಿಬಲಾಗಿ ರೆಡಿಯಾಗಿರುತ್ತೆ. ಅಲ್ಲಿ ಮೂಲೆ ಇರುತ್ತೆ ಅಲ್ವಾ ಅಲ್ಲಿಗೆಲ್ಲ ಒಂದೊಂದು ನಾಚ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ನೋಡಿದ್ರಲ್ವ ಎಷ್ಟು ನೀಟಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ಸೊ ತುಂಬಾ ಈಸಿ. ಸೊ ಹೇಗಪ್ಪ ಇನ್ವಿಸಿಬಲಾಗಿ ಸ್ಟಿಚ್ ಮಾಡೋದು ಅಂತ ತುಂಬ ಕಷ್ಟಪಡ್ತಾ ಇರ್ತೀರಲ್ವ, ಈ ರೀತಿ ಮಾಡಿಕೊಂಡು ಸೊ ಸುತ್ತ ಒಂದೊಂದು ಹೊಲ್ಗೆನ ಹಾಕೋಬೇಕು. ನಾವು ಆಲ್ರೆಡಿ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವ, ಅಲ್ಲಿಗೆ ಸುತ್ತ ಒಂದೊಂದು ಹೊಲ್ಗೆನ ಹಾಕ್ಕೊಳ್ಳಿ. ಅದು ಇವಾಗ ಸ್ಟಿಫಾಗಿ ಕೂರುತ್ತೆ. ಇದಾದ ನಂತರ ಈ ಪೀಸ್ಗಳನ್ನೂ ಕೂಡ ಅಷ್ಟೇ ಇವಾಗ ಸೀರೆ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಈ ಪೀಸ್ಗಳನ್ನೂ ಕೂಡ ಅದೇ ರೀತಿ ಸುತ್ತ ಹೊಲ್ಗೆನ ಹಾಕ್ಕೊಳ್ಳಿ. ನೋಡಿ ಎರಡೂ ಕಡೆ ಕೂಡ ಈ ರೀತಿ ಆಪೋಸಿಟ್ ಬರಬೇಕು. ಈ ಕಡೆ ಸೈಡ್ ಒಂದು ಬರಬೇಕು, ಈ ಕಡೆ ಸೈಡ್ ಒಂದು ಬರಬೇಕು. ಆ ರೀತಿ ಕರೆಕ್ಟಾಗಿ ಆಪೋಸಿಟ್ ಇಟ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಹೇಗೆ ಅದು ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದೇನು ಉಲ್ಟಾ ತೆಗಿಯೋಂಥ ಅವಶ್ಯಕತೆ ಇಲ್ಲ, ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಇಷ್ಟೇ. ಅದನ್ನು ಕೂಡ ಅಷ್ಟೇ ಈ ರೀತಿ ಎಕ್ಸ್ಟ್ರಾ ಪೀಸ್ ಇರೋದನ್ನೆಲ್ಲ ಕಟಿಂಗ್ ಮಾಡಿ ತಗೊಂಡಿದ್ದೀನಿ. ನೋಡಿ ಒಂದು ನಾಚ್ ಹಾಕ್ಕೊಂಡ್ಬಿಡಿ ಈ ರೀತಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು. ಇದಾದ ನಂತರ ಇಲ್ಲೂ ಕೂಡ ಅಷ್ಟೇ ಸುತ್ತ ಎಲ್ಲ ಕಡೆನೂ ಕೂಡ ಇದನ್ನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡಿಬಿಡ್ಬೋದು. ಬೇಗನೆ ಅರ್ಧ ಗಂಟೆಯಲ್ಲೆಲ್ಲ ಪ್ರಿನ್ಸಸ್ ಕಟ್ ಈ ಡಿಸೈನ್ಗಳನ್ನ ಸ್ಟಿಚ್ ಮಾಡ್ಬೋದು. ಸೊ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡೂ ಸೈಡ್ ಕೂಡ ಎಲ್ಲಿ ಬರುತ್ತೆ ಅನ್ನೋದನ್ನು. ಅದಾದ ನಂತರ ಇವಾಗ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇದನ್ನು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಪಾರ್ಟ್ನೂ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡು ಬಿಡೋಣ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ಫಸ್ಟು ನೀಟಾಗಿ ಅಳತೆನ ಇಟ್ಕೊಳ್ಳಿ. ಅಳತೆನ ಇಟ್ಕೊಂಡು ಅದಾದ ನಂತರ ಇಲ್ಲಾಂತಂದರೆ ಫಸ್ಟೇ ಅಟ್ಯಾಚ್ ಮಾಡಿಬಿಡಿ. ನೋಡಿ ಎರಡೂ ಸೈಡ್ ಕೂಡ ಈ ರೀತಿ ನೀಟಾಗಿ ಇಟ್ಕೊಂಡು ಫಸ್ಟ್ ಈ ರೀತಿ ಕೆಳಗಡೆ ಹೊಲ್ಗೆನ ಹಾಕೋತೀನಿ. ಇದಾದ ನಂತರ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋತೀನಿ. ನೋಡಿ ಈ ರೀತಿ ಡೀಪ್ ಬೇಕು ಅಂತಂದರೆ ಇನ್ನೂ ಕೂಡ ನೀವು ಡೀಪ್ನ ಇಟ್ಕೋಬೋದು. ಇದಾದ ನಂತರ ನಾವು ಎಲ್ಲಿ ಸ್ಟಿಚ್ ಮಾಡಿರ್ತೀವಿ ಅಲ್ವಾ ಅದರಿಂದ ಉಲ್ಟಾ ನಾವು ಥ್ರೆಡ್ ಪೈಪಿಂಗ್ ಹಾಕಬೇಕು. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ನಾನು ಆಲ್ರೆಡಿ ಆ ಕಡೆ ಸ್ಟಿಚ್ ಮಾಡಿದೆ, ಈ ಕಡೆ ಥ್ರೆಡ್ ಪೈಪಿಂಗ್ ಹಾಕ್ತಾಯಿದ್ದೀನಿ. ನೋಡಿ ಥ್ರೆಡ್ ಪೈಪಿಂಗ್ನ ತಿರುಗಿಸ್ಬೇಕು ಅಂತಂದರೆ ಈ ರೀತಿ ಒಂದು ಕಟ್ ಅನ್ನೋದನ್ನು ಕೊಡಿ, ಆವಾಗ ಥ್ರೆಡ್ ಪೈಪಿಂಗ್ ತಿರುಗಿಕೊಳ್ಳುತ್ತೆ. ಇಲ್ಲ ಅಂತಂದರೆ ನಿಮಗೆ ತಿರುಗಿಕೊಳ್ಳೋದಿಲ್ಲ, ಅದಕ್ಕೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಅಲ್ಲೂ ಕೂಡ ಅಷ್ಟೇ ಮೂಲೆಯಲ್ಲಿ ಒಂದು ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಇರೋ ಹತ್ರ ಕಟ್ ಮಾಡಬೇಡಿ, ಸೈಡ್ಗೆ ಈ ರೀತಿ ಕಟ್ ಮಾಡಿ ಒಂದು ನಾಚ್ ಕೊಡಿ, ಅದು ಕಟ್ ಆಗುತ್ತೆ. ಸೊ ನೋಡಿ ಪೂರ್ತಿಯಾಗಿ ಇದೇ ರೀತಿ ಎಲ್ಲನೂ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಬರೋದು. ಅದು ಶೇಪ್ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕ್ಕೊಂಡ್ರೆ ಪೈಪಿಂಗ್ ಆಟೋಮೆಟಿಕಲಿ ಈ ರೀತಿ ತಿರುಗುತ್ತೆ. ಸೊ ಪೈಪಿಂಗ್ನ ಕಟ್ ಮಾಡಬೇಡಿ. ಪೈಪಿಂಗ್ ಸೈಡಲ್ಲಿ ಬಟ್ಟೆ ಇರುತ್ತೆ ಅಲ್ವಾ,
ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಇಲ್ಲೂ ಕೂಡ ಅಷ್ಟೇ ಮೂಲೆ ಹತ್ರ ಒಂದು ನಾಚು ಹಾಕ್ಕೊಂಡು ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಸೊ ನಾವು ಫಸ್ಟ್ ಯಾವ ರೀತಿ ತಿರುಗಿಸ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ತಿರುಗಿಸ್ಕೊಂಡು ನಾವು ಎಲ್ಲಿ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀವಿ ಅದೇ ಹೊಲಿಗೆ ಮೇಲ್ಗಡೆ ಸ್ಟಿಚ್ ಹೋಗಬೇಕು. ಆವಾಗ ನಿಮಗೆ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಹೊಲಿಗೆ ಎಲ್ಲೆಲ್ಲೆಲ್ಲ ಹೋಗಿದೆ ಅಲ್ಲೇ ಸ್ಟಿಚ್ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ಹೊಲಿಗೆ ಮೇಲ್ಗೆಲ್ಲ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆನೆಲ್ಲ ಈ ರೀತಿ ನೀಟಾಗಿ ತೆಗೆದುಬಿಡಿ. ಸೊ ಇದಾದಮೇಲೆ ಅಲ್ಲಿ ಮೂಲೆ ಹತ್ರ ಒಂದೊಂದು ನಾಚು ಹಾಕ್ಕೊಳ್ಳಿ. ಈ ರೀತಿ ಇವಾಗಲೂ ಕೂಡ ಅಷ್ಟೇ ಪೂರ್ತಿಯಾಗಿ ಎಲ್ಲ ಕಡೆ ಒಂದೊಂದು ನಾಚು ಹಾಕ್ಕೊಳ್ಳಿ. ಆವಾಗ ಪೈಪಿಂಗು ಉಲ್ಟಾ ತಿರುಗಿಸಿದಾಗ ನಿಮಗೆ ನೀಟಾಗಿ ಕೂರುತ್ತೆ. ಸೊ ಇವಾಗ ನೋಡಿ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಒಳಗಡೆ ಬಟ್ಟೆ ಇರುತ್ತೆ ಅಲ್ವಾ, ಅಲ್ಲಿ ನೀವು ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಬ್ಯೂಟಿಫುಲ್ ಆಗಿರೋಂಥ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಯಿತು. ಸೊ ತುಂಬಾ ಈಸಿಯಾಗಿ ರೆಡಿ ಆಯ್ತಲ್ವ. ಇವಾಗ ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. ಸ್ಟಿಚ್ ಹಾಕ್ಕೊಳ್ಳಿಲ್ಲ ಅಂತಂದರೂ ಕೂಡ ಏನೂ ಆಗೋದಿಲ್ಲ. ಸೊ ಐರನಿಂಗ್ ಮಾಡ್ತು ಅಂತಂದರೆ ನಿಮ್ಮ ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಬರುತ್ತೆ. ಬಟ್ ಬಿಗಿನರ್ಸ್ ಆಗಿದ್ದಿದ್ರೆ ಒಂದೊಂದು ಹೊಲ್ಗೆನ ಹಾಕ್ಕೊಂಡ್ಬಿಡಿ, ಆವಾಗ ಸ್ಟಿಫಾಗಿ ಕೂರುತ್ತೆ ಅಂತ ಅಷ್ಟೇ. ಹೊಲ್ಗೆ ಬಂದು ನಿಮಗೆ ಪೈಪಿಂಗ್ ಒಳಗಡೆ ಹೋಗುತ್ತೆ, ಹಾಗಾಗಿ ನಿಮಗೆ ಸ್ಟಿಚಿಂಗ್ ಮೇಲ್ಗಡೆ ಹೊಲ್ಗೆ ಏನು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬೇಡಿ. ಇದಾದ ನಂತರ ನೋಡಿ ಈ ರೀತಿ ಪೂರ್ತಿಯಾಗಿ ಹೊಲ್ಕೊಂಡಾದಮೇಲೆ ಸೈಡಲ್ಲೂ ಕೂಡ ಹಾಗೆಯೇ ಕೆಳಗಡೆ ಪಾರ್ಟಲ್ಲೂ ಕೂಡ ಒಂದೊಂದು ಮೇಲ್ಗಡೆ ಒಂದೊಂದು ಹೊಲ್ಗೆನ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಹೊಲ್ಗೆನ ಹಾಕ್ಕೊಳ್ಳಿ. ಸೈಡು ಕೂಡ ಅದೇ ರೀತಿ ಹೊಲ್ಗೆ ಹಾಕ್ಕೊಳ್ಳಿ. ಹೊಲ್ಗೆ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳಿ. ಸೊ ಈ ಹೊಲ್ಗೆ ಹಾಕೋದೆಲ್ಲ ಗೊತ್ತಿರುತ್ತೆ ಅಲ್ವಾ, ಅದಕ್ಕೋಸ್ಕರ ವೀಡಿಯೋನ ಫಾಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಪೂರ್ತಿಯಾಗಿ ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತಂದರೆ 1 hour ಮೇಲೆ ಆಗೋಗುತ್ತೆ. ಅದಕ್ಕೆ ಆದಷ್ಟು ಯಾವುದನ್ನು ಫಾಸ್ಟ್ ಮಾಡಬೇಕು ಅದನ್ನು ಈ ರೀತಿ ಫಾಸ್ಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡಿ ತೆಗೆದಾದ್ಮೇಲೆ ಡಾಟ್ ಪಾಯಿಂಟ್ನ ಇಟ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಯ್ತಲ್ವ. ಸೊ ಇದಾದ ಬಾರ್ಡರು ಸ್ವಲ್ಪ ಮಾತ್ರ ಇದೆ, ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಮಧ್ಯಕ್ಕೆ ಕಟ್ ಮಾಡಿ ಈ ರೀತಿ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಬಾರ್ಡರ್ ಸ್ವಲ್ಪ ಇದೆ, ಅದು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಒಂದು 1/4 ಇಂಚಷ್ಟು ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ನೀವು ಬೇಕಾದರೆ ಬಟ್ಟೆ ಮೇಲ್ಗಡೆ ಕುಟ್ಟ ಇಟ್ಟು ಸ್ಟಿಚ್ ಮಾಡ್ಬೋದು, ಇಲ್ಲ ಕ್ಯಾನ್ವಾಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಬೋದು. ಸೊ ಬಿಗಿನರ್ಸ್ಗೆ ಅಲ್ವಾ ಹೇಳ್ಕೊಡ್ತಾ ಇರೋದು, ಅದಕ್ಕೋಸ್ಕರ ನಾನು ಇಲ್ಲೇ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಒಂದು 1/4 ಇಂಚಷ್ಟು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಆ ಬಟ್ಟೆ ಮೇಲಿಟ್ಟು ಅಟ್ಯಾಚ್ ಮಾಡೋದು ಅಷ್ಟೇ. ನೋಡಿ ಈ ಕಡೆ ಸೈಡ್ ಕೂಡ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎರಡೂ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಪ್ರಿನ್ಸ್ ಕಟ್ ಹೊಲ್ದಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ ಇಟ್ಟು ಹೊಲ್ಕೊಳ್ಳೋದು ಅಷ್ಟೇ. ನೋಡಿ ಇವಾಗ ರೆಡಿ ಇದೆ ಅಲ್ವಾ, ರೆಡಿ ಇರೋದನ್ನು ಇದ್ರ ಮೇಲ್ಗಡೆ ಇಟ್ಟು ನಾವು ಪೈಪಿಂಗ್ನ ಸ್ವಲ್ಪ ಒಂದು 1/4 ಇಂಚಷ್ಟು ಬಿಟ್ಟು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ಸೈಡ್ ಸ್ಟಿಚ್ ಆಯ್ತಲ್ವ, ಇಲ್ಲೂ ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ಇದಾದ ನಂತರ ನಾವು ಇವಾಗ ಅಟ್ಯಾಚ್ ಮಾಡಿದಾಗ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ. ಸೊ ತುಂಬಾ ಈಸಿ ಅಲ್ವಾ, ನೋಡೋದಕ್ಕೆ ಎಷ್ಟು ಕಷ್ಟ ಅಂತ ಅನಿಸುತ್ತೆ. ಇವಾಗ ನಾವು ಯಾವ ಕಡೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ನಾಚು ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಈ ಕಡೆ ಸೈಡ್ದು ಈ ಕಡೆ ಸೈಡ್ ಬರಬೇಕು, ಅದೇ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಈ ರೀತಿ ಎರಡನ್ನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈ ಕಡೆ ಇದು ರೆಡಿ ಆಯ್ತಲ್ವ, ಈ ಕಡೆ ಸೈಡು ಕೂಡ ಅಷ್ಟೇ ಅದೇ ರೀತಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಸೊ ನೋಡಿ ಎರಡೂ ಸೈಡ್ ಕೂಡ ಈ ರೀತಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಲ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಕರೆಕ್ಟಾಗಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಅದನ್ನು ಈ ರೀತಿ ಒಂದು 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈ ರೀತಿ ಸ್ವಲ್ಪ ಕ್ರಾಸ್ ಇರೋ ಕಡೆ ಏನು ಮಾಡಿ ಅಂದರೆ ಈ ರೀತಿ ಬಟ್ಟೆನ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಬರುತ್ತೆ. ಒಂದು 1/4 ಇಂಚಷ್ಟು ಈ ಮೇಲ್ಗಡೆ ಬಟ್ಟೆ ಒಂದು 1/4 ಇಂಚಷ್ಟು ಮುಂದೆ ಹೋದರೂ ತಲೆ ಕೆಡಿಸ್ಕೋಬೇಡಿ, ಬಟ್ ಸ್ಟ್ರೈಟ್ ಹೊಲಿಗೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬ್ಯೂಟಿಫುಲ್ಲಾಗಿ ಬಂತಲ್ವ. ಸೊ ಈ ಕಡೆ ಸೈಡ್ ಕೂಡ ಅಷ್ಟೇ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಈ ಕಡೆ ಸೈಡ್ ಕೂಡ ಅದೇ ರೀತಿ ಹೊಲಿಗೆನ ಹಾಕ್ಕೊಳ್ತಾ ಹೋಗೋದು. ಸೊ ನೋಡಿದ್ರಲ್ವ ಎಷ್ಟು ಬ್ಯೂಟಿಫುಲ್ಲಾಗಿ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ರೆಡಿ ಆಯಿತು ಅಂತ. ಇವಾಗ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಸ್ವಲ್ಪ ಕಟ್ ಮಾಡಿಕೊಂಡು ಎರಡು ಒಂದೇ ಸಮ ಇದೆಯಾ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಒಂದು 1/4 ಇಂಚಷ್ಟು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂತಂದರೆ ನೀವು ಲೈನಿಂಗ್ ಕೂಡ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಕೂಡ ರೆಡಿ ಮಾಡಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ
1/4 ಇಂಚಷ್ಟು ಮಡಚಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಎಕ್ಸ್ಟ್ರಾ ಇರೋವಂಥ ಪೀಸ್ಗೆಲ್ಲ ಓವರ್ಲಾಕ್ ಮಾಡಿಬಿಡ್ತೀನಿ. ನಿಮ್ಮ ಹತ್ರ ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ಇನ್ವಿಸಿಬಲ್ ಆಗಿ ಕೂಡ ನಾವು ಪ್ರಿನ್ಸ್ ಕಟ್ನ ಸ್ಟಿಚ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇದಾದ ನಂತರ ಇವಾಗ ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಇಟ್ಕೊಂಡು ಭುಜನ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಎರಡೂ ಕೂಡ ಒಂದೇ ಸಮ ಇರುತ್ತೆ, ಯಾಕಂತಂದರೆ ನಾವು ಆಲ್ರೆಡಿ ಒಂದೇ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದಕ್ಕೋಸ್ಕರ ಭುಜದ ಹತ್ರ 1/4 ಇಂಚಷ್ಟು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ವೇರ್ ಮಾಡಿದಾಗ ಅದು ಈಚೆ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನೋಡಿ, ಎರಡೂ ಸೈಡ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡ್ಕೋಬೇಕು. ಸೊ ಸ್ಲೀವ್ಸ್ನ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು. ಸೊ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡೋದು. ನೋಡಿ, ಎರಡೂ ಸೈಡ್ ಕೂಡ ಒಂದೇ ಸಮನಾಗಿ ಬಂದಿದೆ. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ರೆಡಿ ಆಯಿತು. ಇಲ್ಲಿಗೆ ಉಕ್ಸ್ಬೇಕು ಅಂತಂದರೆ ನೀವು ಉಕ್ಸ್ ಕೂಡ ಹಾಕೋಬೋದು ಬ್ಯಾಕ್ ಸೈಡು, ಇಲ್ಲ ಅಂತಂದರೆ ದಾರ ಬೇಕು ಅಂತಂದರೆ ದಾರ ಕೂಡ ಅಟ್ಯಾಚ್ನ ಮಾಡ್ಕೋಬೋದು. ಫಸ್ಟು ಈ ರೀತಿ ಲೈನಿಂಗ್ಗೆ ನಾನು ಸ್ವಲ್ಪ ಪೀಸ್ ಕಡಿಮೆ ಇದೆ ಅಂದೆ ಅಲ್ವಾ, ಅದಕ್ಕೋಸ್ಕರ ಪೀಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಎರಡೂ ಸೈಡ್ ಕೂಡ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಳ್ಳಿ, ಈ ಕಡೆ ಸೈಡ್ ಕೂಡ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೂ ಕೂಡ ಅಷ್ಟೇ ಪೀಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ, ಯಾಕಂತಂದರೆ ಅದು ಅಳತೆ ಬ್ಲೌಸಲ್ಲಿ ಸೊಂಟ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಫಸ್ಟು ಮಾರ್ಕ್ ಮಾಡ್ಕೊಂಡ್ಬಿಡಿ.
medio del ser. Quiero puedas ver que salimos del suelo y abrimos el mirar al fuego en nuestra mano. Habló en lenguas, el tambor fue el sol. Bailamos en aliento, con silencio en el pulmón, y el tiempo se borró. Somos el fuego, somos la mano, creamos el sueño, hicimos el plano, nacidos del cielo, paridos del llano. El fuego, somos la mano. Moldeamos el metal y aprendimos a mandar. Nombramos viento y sol, nos cubrimos de poder y pedimos por Dios. No cambió, seguía en la piel y el polvo susurró. Recuerda